ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದನ್ನೆಲ್ಲ ಮಾಡಿಸಿದ್ದು ಜಯದೇವ್ ಸರ್. ಜಯದೇವ್ ಸರ್ಗೆ ಆ ಹುಡುಗಿ ಅವ್ರ ತಮ್ಮನ್ನ ಮದುವೆ ಆಗೋದು ಇಷ್ಟ ಇರಲಿಲ್ವಂತೆ. ಗೆಳೆಯ, ಈಗಾಗಿರೋ ಅನಾಹುತಕ್ಕೆ ನಾನು ಟಿಕೆಟ್ ತಗೊಂಡೇ ಬಿಡಬೇಕಾಗಿತ್ತು. ಆದರೂ ದೇವ್ರು ಯಾಕೆ ಉಳಿಸಿದ್ದಾನೆ ಗೊತ್ತಾ? ಏಯ್, ಅದು ಏನು ಅಂತ ಮಾತಾಡ್ತೀಯೋ? ಎಲ್ಲ ಸರಿ ಹೋಯ್ತು ಅನ್ನೋ ಟೈಮ್ನಲ್ಲಿ ಏನೇನೋ ಮಾತಾಡಿ ನನ್ನ ಮೂಡ್ ಅಪ್ಸೆಟ್ ಮಾಡ್ಬಿಡ ಬಿಡ್ತೋನ. ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೋ? ನಾನು ಇನ್ನೂ ನಿಂಗೆ ಹೇಳಬೇಕಾದ ತುಂಬಾ ಇದೆ. ಅಪ್ಪ ಅದು ಏನಾರೋ ಇದ್ಕೊಂಡೋಗ್ಲಿ, ಈಗ ಸುಮ್ಮನೆ ಇದ್ಬಿಡು ಅಂತ ಹೇಳಿ ಅರ್ಥ ಆಯ್ತಾನೆ? ಅದು ಹಾಗಲ್ಲ. ಹಾಗಲ್ಲ ಹೀಗೂ ಅಲ್ಲ, ಸುಮ್ಮನೆ ಜ್ಯೂಸ್ ಕುಡಿ, ರೆಸ್ಟ್ ಮಾಡು ಅಷ್ಟೇ. ಗೆಳೆಯ, ಈ ಆಕ್ಸಿಡೆಂಟ್ ಆದಮೇಲೆ ನನಗೆ ರಿಯಲೈಸ್ ಆಗಿದೆ ಏನು ಅಂತಂದರೆ, ನಮ್ಮ ಲೈಫು ಒಂಥರ ಗಾಳಿ ತುಂಬಿರೋ ಬಲೂನ್ ಇದ್ದಂಗೆ. ಪಿನ್ ಅನ್ನೋದು ಯಾವಾಗ ಬೇಕಾದರೂ ಯಾವ ರೂಪದಲ್ಲಿ ಬೇಕಾದರೂ ಬಂದು ಚುಚ್ಚಬೋದು. ಅದಕ್ಕೆ ನಾವೇನು ಮಾಡಬೇಕು ಅಂತಿದ್ದೀವೋ ಅದನ್ನು ಮಾಡಿಬಿಡ್ಬೇಕು. ಏನು ಹೇಳಬೇಕು ಅಂತಿದ್ದೀವೋ ಅದನ್ನು ಹೇಳ್ಬಿಡ್ಬೇಕು. ಯಾವುದನ್ನು ಬಾಕಿ ಉಳಿಸ್ಕೋಬಾರ್ದು. ಸರಿ, ಅದೇನು ಹೇಳಪ್ಪ? ಅಷ್ಟೊಂದು ಏನು ಇಂಪಾರ್ಟೆಂಟ್ ವಿಷಯ ಹೇಳು. ಇರೋ ಸತ್ಯನ ಹೇಳ್ಬಿಡು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಸತ್ಯ ಗೊತ್ತಾದ ಮೇಲೆ ಗೆಳೆಯ ಯಾವ ಥರ ರಿಯಾಕ್ಟ್ ಮಾಡ್ತಾನೋ ಅಂತ ಭಯನೂ ಆಗ್ತಾ ಇದೆ. ಏನಪ್ಪ ಮಾಡೋದು? ಏಯ್, ಏನೋ ಹೇಳಬೇಕು ಅಂದೆ, ಈಗ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಕೂತಿದ್ದಿಲ್ಲ. ಏನಿಲ್ಲ ಗೆಳೆಯ, ದೇವರು ನನ್ನ ಯಾಕೆ ಉಳಿಸಿದ್ದಾನೆ ಗೊತ್ತಾ? ನಾನು ಯಾವಾಗಲೂ ನಿನ್ನ ಜೊತೆಗೆ ಇರಬೇಕು ಅಂತ ದೇವ್ರು ಉಳಿಸಿದ್ದಾನೆ. ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಂತ ಹೇಳೋಣ ಅಂತಿದ್ದೆ ಕಣೋ. ನೀನಷ್ಟೆಲ್ಲ ಕಣೋ, ನಾನು ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನೀನಂತ ಫ್ರೆಂಡ್ಶಿಪ್ನ ಉಳಿಸ್ಕೊಟ್ಟಿದ್ದಕ್ಕೆ ಅಲ್ವಾ? ಇಷ್ಟನ್ನು ಹೇಳೋದಕ್ಕೆ ಅಷ್ಟೊಂದು ಬಿಲ್ಡಪ್ ತಗೋಬೇಕಾಗಿತ್ತ? ನೀನು ಯೋಚನೆ ಮಾಡ್ತಾ ಇದ್ದು ನೋಡಿದ್ರೆ ಇನ್ನೆಲ್ಲಿ ಹೊಸ ಬಾಂಬ್ ಆಗ್ತೀನೋ ಅಂತ ಅಂದ್ಕೊಂಡಿದ್ದೆ. ಆ ಥರ ಏನಿಲ್ಲ. ಕುಡಿ. ಏನು ಮಾಡಲಿ? ಸತ್ಯನ ಹೇಳ ಬೇಡವಾ? ಕೊಡೋ. ಏನೋ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಗೆಳೆಯ, ಈಗೆಲ್ಲ ಆಗೋಯ್ತಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಯೋಚನೆ ಮಾಡಿ ಏನಪ್ಪ ಪ್ರಯೋಜನ? ರಸ್ತೆಗಿಳಿದ ಮೇಲೆ ಮೈಯೆಲ್ಲ ಕಣ್ಣಾಗಿರ್ಬೇಕು, ಆ ಕಡೆ ಈ ಕಡೆ ನೋಡ್ತಾ ಇರಬೇಕು. ಅದು ಏನೂ ನೋಡಿಲ್ಲ, ಇದೇ ಥರ ಏನೋ ಯೋಚನೆ ಮಾಡ್ತಾ ಇರ್ತೀಯ, ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅಷ್ಟೇ. ಸರ್, ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದ? ಏನಿಲ್ಲ ಗೆಳೆಯ, ಕೆಲವೊಮ್ಮೆ ನಾವು ನೋಡ್ದಂಗೆ ಇರಲ್ಲ. ಕಣ್ಣು ಕಾಣದೆ ಒಂದಾದರೆ ಅಲ್ಲಿ ಬೇರೆನೇ ನಡೆದಿರುತ್ತೆ. ನಾವು ತಿಳ್ಕೊಳ್ಳೋದು ತುಂಬಾನೇ ಇದೆ ಗೆಳೆಯ. ಇದ್ಯಾಕೋ ನನ್ನ ಬುಡಕ್ಕೆ ಬರೋ ಥರ ಇದೆಯಲ್ಲ? ಏನು ಹೇಳ್ತಾ ಇದೆಯೋ? ಅದು ಆನಂದ್ ಬ್ರೋ, ನೀವು ಪ್ರಜ್ಞೆ ಬಂದಿದ್ದ ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ನೀವು ಆದಷ್ಟು ಬೇಗ ರಿಕವರ್ ಆಗ್ತೀರಾ ಬ್ರೋ, ತುಂಬ ಚೆನ್ನಾಗಿ ಆಗ್ತೀರಾ, ಮೊದಲಿನ ಥರ ಆಗ್ತೀರಾ, ಅದರಲ್ಲಿ ಯಾವುದೇ ಡೌಟ್ ಬೇಡ. ಆಗಲೇಬೇಕಲ್ಲ ಜೈ, ಇನ್ನು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ಇದ್ಯಾಕೋ ನನಗೆ ಕೌಂಟ್ರ್ ಕೊಟ್ಟಾಗಿದೆ. ಜೈ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ ಬ್ರೋ, ಅದು ಆನಂದ್ ಬ್ರೋನ ನೋಡ್ತಿದ್ದಾಗೆ ನಡೆದಿದ್ದೆಲ್ಲ ಒಂದ್ಸಲ ರಿವೈಂಡ್ ಆಯ್ತು, ಅದನ್ನೇ ನೆನೆಸ್ಕೋತಾ ಇದ್ದೆ. ಅಪರ್ಣಾತ್ಗೆ ಪಟ್ಟಿದ ನೋವಾಗಿರ್ಬೋದು ಅಥವಾ ನೀನು ಪಟ್ಟಿದ ನೋವಾಗಿರ್ಬೋದು, ನಾವೆಲ್ಲ ತೊಗೊಂಡಿದ್ದು ಟೆನ್ಷನ್ನು, ಪ್ರೆಷರು, ಇದೆಲ್ಲ ಒಂದು ಸೆಕೆಂಡ್ ಫ್ಲ್ಯಾಶ್ ಆಯಿತು, ಅದನ್ನು ನೆನೆಸ್ಕೋತಾ ಇದ್ದೆ ಅಷ್ಟೇ. ಫೈನಲಿ ಆ ದೇವ್ರ ದಯಿಂದ ಆನಂದ್ ಬ್ರೋಗೆ ಪ್ರಜ್ಞೆ ಬಂತಲ್ಲ, ಅದೇ ತುಂಬ ಖುಷಿ ವಿಚಾರ. ಆ್ಯಂಡ್ ನಿಜವಾಗ್ಲೂ ಬ್ರೋ, ನೀವು ಇಷ್ಟು ಬೇಗ ರಿಕವರ್ ಆಗ್ತೀರಾ ಅಂತ ಖಂಡಿತ ಅನ್ಕೊಂಡೇ ಇರಲಿಲ್ಲ ನಾನು. ದೊಡ್ಡ ಮಿರಾಕಲ್ ಇದ್ದಾಗೆ. ಇವನು ಯಾಕೆ ಅವಾಗಿಂದ ನಾನು ಈಗ ನೋಡ್ತಾ ಇದ್ದಾನೆ? ಒಂದು ವೇಳೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ ಅಂತ ಗೊತ್ತಾಗೋಯ್ತಾ? ಇವನ್ ಲುಕ್ ನೋಡಿದ್ರೆ ಯಾಕೋ ಹಾಗೆ ಅನ್ನಿಸ್ತಾ ಇತ್ತು. ಅಕ್ಕರೆ ಏನ್ ಮಾಡ್ತಿದ್ದೀರಾ? ವಾ, ನೀವ್ ಅಡ್ಗೆ ಮನೆಗೆ ಬಂದಿದ್ದೀರಾ ಅಂದ್ರೆ ಏನೋ ಬೆಸಲಾಗಿ ಮಾಡ್ತಾನೆ ಇರ್ತೀರಾ ಬಿಡಿ. ಅದ್ ಸರಿ, ಏನ್ ಮಾಡ್ತಿದ್ದೀರಾ? ಸ್ವೀಟ್ ಮಾಡ್ತಾ ಇದ್ದೀನಿ. ಸ್ವೀಟಾ? ಯಾವ ಖುಷಿಗೆ? ಆನಂದ್ ಅವ್ರ ಪ್ರಜ್ಞೆ ಬಂತಲ್ಲ, ಆ ಖುಷಿಗೆ. ಹೌದು ಬಿಡಿ, ಅದ್ರಾಗ ಎರಡನೇ ಮಾತೇ ಇಲ್ಲ. ಏನ್ ಸ್ವೀಟ್ ಮಾಡ್ತಿದ್ದೀರಾ ಅಕ್ಕರೆ? ಶಾವಿಗೆ ಪಾಯಸ. ಅಪ್ಪಣ್ಣ ಅವ್ರೆ, ಟೇಸ್ಟ್ ನೋಡಿ ಹೇಳಿ, ಸಿಹಿ ಕರೆಕ್ಟ್ ಆಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು, ಅಷ್ಟಾದ್ರೆ ಸಾಕು. ಅಕ್ಕರೆ, ನೀವ್ ಈ ಕಡೆಗೆ ಬಂದ್ಬಿಡಿ. ಪಾಯಸ ಮಾಡಿದ್ ನೀವು, ಎಲ್ರಿಗೂ ಬಡ್ಸದ್ ನಾನು. ಬನ್ನಿ ಬನ್ನಿ ಬನ್ನಿ, ಆ ಕಡೆ ಬನ್ನಿ 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 ಬನ್ನಿ. ಏನ್ ಪಟ ಪಟ ಅಂತ ಮಾತಾಡ್ತಾಳೆ ಇವಳು? ಸದ್ಯ ವಟ ವಟ ಅಂದಿಲ್ವಲ್ಲ.
ಮಾತಾಡಿದ್ರೆ ಮುತ್ತು ದುರ್ಸ್ದಂಗಿರುತ್ತೆ, ಕೇಳಕ್ ತುಂಬಾನೇ ಕ್ಯೂಟ್ ಆಗಿರುತ್ತೆ. ಅಪ್ಪ, ನನಗೊಂದು ಅವಾರ್ಡ್ ಕೊಟ್ಟಷ್ಟು ಖುಷಿ ಆಗೋಯ್ತು. ಅಕ್ಕರೆ, ನಾನು ಮೊದಲೋಗಿ ಆನಂದ್ ಅವ್ರಿಗೂ ಮತ್ತೆ ಭಾವನರಿಗೂ ಕೊಟ್ಟು ಬಂದ್ಬಿಡ್ತೀನಿ, ನೀವು ಬಡ್ಸಿಟ್ಟಿರಿ. ಹಾ, ಸಾಕು 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 ಕೂತ್ಕೋ. ಇನ್ನೊಂದೆರಡು ರೌಂಡ್ ಸಾಕಣ ಕೂತ್ಕೊಳೋ, ನಾನು ಸಣ್ಣ ಆಗ್ಬಿಡ್ತೀನಿ. ಸಾಕು, ಒಂದೇ ದಿವಸನೇ ಎಲ್ಲಾನು ಮಾಡ್ಬೋದು ನಿಧಾನ. ಒಂದೇ ದಿವಸ ಎಲ್ಲ ಮಾಡಬಾರ್ದು. ಆದ್ರೂ ಆಟಾಡ್ಕೊಂಡಿದ್ದು ಕೋಳಿ ಕಾಲು ಮುಡ್ದಂಗೆ ಆಗೋಯ್ತು ಕಣ. ಸರಿ ಹೋಗುತ್ತೆ ಬಿಡ ಕೋಳಿ. ಎತ್ತಿಡ್ಲ ಬಾಬಾ, ಹಾ, ಪಾಯಸ ತಕೊಳ್ಳಿ. ಇದೇನು ಪಾಯಸ ಎಲ್ಲ ಮಾಡ್ಬಿಟ್ಟಿದ್ದೀರಾ? ಅದು ಆನಂದ್ ಅವ್ರು ಹುಷಾರಾದ್ರಲ್ಲ, ಅದಕ್ಕೆ ಭೂಮಿ ಕಕ್ನವ್ರು ಪಾಯಸ ಮಾಡೋರೆ, ತಕೊಳ್ಳಿ. ಆಹಾ, ವೆರಿ ಗುಡ್. ನಾನೇ ಏನಾದರೂ ಮಾಡಿ ಅಂತ ಹೇಳೋಣ ಅಂತಿದ್ದೆ, ಅಷ್ಟಲ್ಲ ಅವರೇ ಮಾಡಿದಾರಲ್ಲ, ವೆರಿ ಗುಡ್. ಅವ್ರು ಹಾಗೆ ಅಲ್ವಾ, ನಿಮ್ ಮನ್ಸ್ನಾಗ ಏನೈತೆ ಅಂತ ಮೊದ್ಲೇ ತಿಳ್ಕೊಂಡು ಎಲ್ಲ ಪಟ್ಪಟ ಅಂತ ಮಾಡ್ಬಿಡ್ತಾರೆ. ಒಂಥರ ಆದರ್ಶ ದಂಪತಿಗಳು ನೀವು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್. ಯಾರಿಗೆ? ಇದು ಅವ್ರಿಗೆಯ. ಹೌದಾ? ಅದಕ್ಕೆ ಕಣ, ಅದಕ್ಕೆ ಬ್ರಿಲಿಯಂಟ್ ಅನ್ನೋದು. ನಿನ್ಗೆ ಎರಡೆರಡು ಬೇಕು ಅಂತ ಗೊತ್ತಲ್ಲ, ಅದಕ್ಕೆ ಫಸ್ಟೇ ಕಳಿಸ್ಬಿಟ್ಟಿದ್ದಾರೆ. ಬೌಲ್ ಬದಲು ಬಟ್ಲೆ ಕಳಿಸ್ಬಿಡ್ಬೇಕಾಗಿತ್ತು. ಕರೆಕ್ಟ್. ಅಯ್ಯೋ ರೀ, ನೀವ್ ಇಲ್ಲಿದ್ದೀರಾ? ನಾನ್ ನಿಮ್ಮನ್ನ ಅಲ್ಲೆಲ್ಲ ಹುಡುಕೆ ಬಂದೆ. ತಕಡಿ ಪಾಯಸ ತಿನ್ನಿ. ಪಾಯಸ ಪರವಾಗಿಲ್ವೇ? ನೀನ್ ಮಾಡಿರೋ ಪಾಯಸನೇ ಚೆನ್ನಾಗೇ ಮಾಡಿರ್ತೀಯ. ಯಾವ ಖುಷಿಗೆ? ಆನಂದ್ ಅವ್ರಿಗೆ ಪ್ರಜ್ಞೆ ಬಂತಲ್ಲ, ಆ ಖುಷಿಗೆ. ಏನ್ ಕರ್ಮನೋ ಜಡಿ ನಿಂದು. ಆನಂದ್ ಕತೆ ಮುಗಿಸಿ ಅವ್ನು ತಿಥಿ ಮಾಡಿ ವಡೆ ಪಾಯಸ ತಿನ್ನೋಣ ಅನ್ಕೊಂಡ್ರೆ ಅವನು ಹುಷಾರಾದ ಅನ್ನೋ ಖುಷಿಗೆ ಪಾಯಸ ತಿನ್ನಂಗಾಗಿದ್ಯಲ್ಲೋ. ಪಾಯಸನ ಇದು? ಪಾಯ್ಸನ್. ಒಂದ್ ರೀತಿಲಿ ನೋಡಿದ್ರೆ ಅವ್ರಿಗೆ ಪ್ರಜ್ಞೆ ಬಂದಿದ್ದು ನಿಮ್ಮಿಂದನೆಯ. ಇದಕ್ಕೆಲ್ಲ ನೀವೇ ಅಲ್ವಾ ಕಾರಣ. ರೀ, ಪಾಯಸ ಚಂದಾಗೈತಾ? ಇನ್ನೊಂದು ಕಪ್ ತಗೊಂಬರ್ಲಾ? ಇಲ್ಲ ಮಲಿ, ಬೇಡ, ಸಾಕು. ನನಗೆ ಸ್ವೀಟ್ ಅಂದ್ರೆ ಅಲರ್ಜಿ, ಜಾಸ್ತಿ ತಿನ್ನಕ್ಕಾಗಲ್ಲ. ಅದಕ್ಕೆ ಒಂದ್ ಸ್ಪೂನ್ ತಿನ್ನಲ್ಲ. ಟೇಸ್ಟ್ ಸೂಪರ್ ಆಗಿದೆ ಮಲ್ಲಿ, ಇದನ್ನ ತಗೊಂಡೋಗು. ಅಯ್ಯೋ, ನೀವಂಗೆಲ್ಲ ಅನ್ನಂಗೆ ಇಲ್ಲ. ಇದಕ್ಕೆಲ್ಲ ಮುಖ್ಯವಾಗಿ ನೀವೇ ಅಲ್ವಾ ಕಾರಣ. ನೀವೇ ತಿನ್ಲಿಲ್ಲ ಅಂದ್ರೆ ಹೆಂಗೆ? ತಿನ್ರಿ, ಹಾ, ನನ್ಗೋಸ್ಕರ ತಿನ್ರಿ. ಸರಿ, ನಿನಗೋಸ್ಕರ. ಹುಷಾರ್. ಏನೋ ನೀನು ಅರ್ಜೆಂಟ್ಲಿ ನೀನು ಸ್ವಲ್ಪ ದಿವಸ ಇಲ್ಲೇ ಇದ್ದು ಕಂಪ್ಲೀಟ್ ಆಗಿ ರಿಕವರಿ ಆದ್ಮೇಲೆ ಹೋಗ್ಬೇಕು ನಾನು. ನನಗೇನು ಆಗಿದೆ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓಹೋ, ಈ ಸ್ಟಿಕ್ ನೋಡಂಗೆ ಅಂತ ಇದೆಯಾ ಗೆಳೆಯ? ಆ್ಯಕ್ಚುಲಿ ಈ ಸ್ಟಿಕ್ ಸಪೋರ್ಟ್ ನಾನು ತಗೋತಾ ಇಲ್ಲಪ್ಪ, ನನ್ನ ಸಪೋರ್ಟ್ನ ಸ್ಟಿಕ್ ತಗೋತಾ. ಆದ್ರೂ ಇದಕ್ಕೇನು ಕಡಿಮೆ ಇಲ್ಲ ನೋಡು. ಕಡಿಮೆ ಆಗ್ಬಾರ್ದು ಚಿನ್ನ. ಲೈಫಲ್ಲಿ ಯಾವತ್ತು ಜೋಶ್ನ ಕಳ್ಕೋಬಾರ್ದು. ಈ ಸ್ಪಿರಿಟ್ನ ಹಿಂಗೆ ಮೇಂಟೈನ್ ಮಾಡ್ತಾ ಇರಬೇಕು ಅಲ್ವಾ ಗೆಳೆಯ? ಕರೆಕ್ಟಾಗಿ ಹೇಳಿದೆ ನೋಡು, ಸ್ಪಿರಿಟ್ ಅಂದರೆ ಇದು. ಏನಪ್ಪ ಮಾಡೋದು? ಬೇಕೋ ಬೇಡವೋ EMIಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಆದ್ರೂ ನಾವು ಗಟ್ಮುಟ್ಟಾಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.